ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದಾರೆ ಡಾಗ್ಸ್ಗೆ ಫಿಶ್ನ ತಿನ್ನೋದಕ್ಕೆ ಕೊಡಬಹುದಾ ಅಂತ, ಹಾಗೆ ಫಿಶ್ನ ಕೊಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾಯಿಗಳಿಗೆ ಫಿಶ್ನ ಕೊಡ್ಬೋದಾ ಅಂತ ನೋಡೋದಾದರೆ, ಹೌದು ಫ್ರೆಂಡ್ಸ್, ನಾಯಿಗಳಿಗೆ ಫಿಶ್ನ ಕೊಡ್ಬೋದು. ಫಿಶ್ನ ಕೊಡೋದ್ರಿಂದ ಡಾಗ್ಸ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾದರೆ ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ, ಫಿಶ್ನಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ. ಇದು ಡಾಗ್ಸ್ ಬೆಳವಣಿಗೆಗೆ ಹಾಗೆ ಡಾಗ್ಸ್ಗಳ ಮಸಲ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಫಿಶ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಇದು ಡಾಗ್ಸ್ ಸ್ಕಿನ್ ಹಾಗೆ ಕೋಟ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡಾಗ್ಸ್ಗಳಿಗೆ ಸ್ಟಾರ್ ಕೋಟ್ ಹಾಗೆ ನ್ಯೂಟ್ರಿ ಕೋಟ್ ಅಡ್ವಾನ್ಸ್ ಇದನ್ನೆಲ್ಲ ಕೊಡ್ತೀವಲ್ಲ, ಇದರಲ್ಲೂ ಕೂಡ ಒಮೆಗಾ 3 ಇರುತ್ತೆ. ನೀವು ಡೈರೆಕ್ಟಾಗಿ ಫಿಶ್ನ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಲೋ ಫ್ಯಾಟ್ ಮತ್ತು ಕ್ಯಾಲೋರೀಸ್ ಇರುತ್ತೆ ಇದರಲ್ಲಿ. ಹಾಗೆ ಡಾಗ್ಸ್ ಹಾರ್ಟ್ ಹಾಗೆ ಬ್ರೈನ್ ಹೆಲ್ತ್ಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇನ್ನು ಡಾಗ್ಸ್ಗಳಿಗೆ ಫಿಶ್ನ ಕೊಡೋದ್ರಿಂದ ಇದನ್ನು ತಿನ್ನೋದ್ರಿಂದ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ, ಈಸಿ ಡೈಜೆಷನ್ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ಫಿಶ್ನ ಕೊಡೋದ್ರಿಂದ ಡಾಗ್ಸ್ಗಳಿಗೆ ಸಿಗುವಂಥ ಹೆಲ್ತ್ ಬೆನಿಫಿಟ್ಸ್ಗಳು. ಆದರೆ ಫಿಶ್ನ ಕೊಡೋದ್ರಿಂದ ಒಂದೇ ಒಂದು ಸಮಸ್ಯೆ ಇದೆ. ಅದೇನಂತ ಹೇಳಿದ್ರೆ, ಫಿಶ್ಗಳಲ್ಲಿ ಮುಳ್ಳಿರುತ್ತೆ. ಮೀನು ತಿನ್ನುವಾಗ ಒಂದು ವೇಳೆ ಮುಳ್ಳು ಡಾಗ್ಸ್ ಬಾಯಿ ಅಥವಾ ಗಂಟಲು ಭಾಗಕ್ಕೆ ಚುಚ್ಚಿಕೊಂಡ್ರೆ ಇದರಿಂದ ಡಾಗಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಡಾಗಿಗೆ ಫಿಶ್ನ ಕೊಡೋದಾದರೆ ಮೀನಿನಲ್ಲಿರುವಂತಹ ಮುಳ್ಳನ್ನ ತೆಗೆದುಕೊಡ್ಬೇಕು, ಅಥವಾ ಬೋನ್ಲೆಸ್ ಫಿಶ್ನ ಕೂಡ ನೀವು ಕೊಡಬಹುದು. ಹಾಗೆ ತುಂಬ ಜನ ಹಸಿಯಾಗಿ ಕೊಡಬೇಕಾ ಫಿಶ್ನ ಅಥವಾ ಬೇಯಿಸಿ ಕೊಡಬೇಕಾ ಅಂತ ಹೇಳ್ತಾರೆ. ನಾನು ಹಸಿಯಾಗಿ ಕೊಡೋದನ್ನ ರೆಕಮೆಂಡ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಸಿಯಾಗಿ ಕೊಡೋದ್ರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗ್ಬೋದು, ಹಾಗೆ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಡಾಗ್ಸ್ ಹೆಲ್ತ್ಗೆ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಡಾಗ್ಸ್ಗಳಿಗೆ ಫಿಶ್ನ ಕೊಡುವಾಗ ಬೇಯಿಸಿ ಕೊಡೋದು ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.